ಮಂಡ್ಯದಲ್ಲಿ ಡಿಸೆಂಬರ್ನಲ್ಲಿ ಜರುಗಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಮಿತ್ತವಾಗಿ ರಾಜ್ಯಾದ್ಯಂತ ಸಂಚರಿಸುವ ಕನ್ನಡ ಜ್ಯೋತಿ ರಥವು ಹುಕ್ಕೇರಿಯಿಂದ ಸಂಕೇಶ್ವರ ಪಟ್ಟಣಕ್ಕೆ ಆಗಮಿಸಿತು. ಸಂಕೇಶ್ವರ ಪುರಸಭೆ ಆವರಣದಲ್ಲಿ ಆಗಮಿಸ್ತಾ ಇದ್ದಂತೆ ಪುರಸಭೆಯ ಅಧ್ಯಕ್ಷೆ ಸೀಮಾ ಹತನೂರೆ, ತಾಲೂಕಾ ಆಡಳಿತ, ಹುಕ್ಕೇರಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಕನ್ನಡಪರ ಹೋರಾಟಗಾರರು, ಮುಖಂಡರು ತಾಯಿ ಭುವನೇಶ್ವರಿಯ ಮೂರ್ತಿಗೆ ಪೂಜೆ ಸಲ್ಲಿಸಿ ಬರಮಾಡಿಕೊಂಡರು. ನಿಡಸೋಶಿಯ ಶ್ರೀ ದುರದುಂಡೇಶ್ವರ ಮಠದ ಉತ್ತರಾಧಿಕಾರಿ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ, ನಾವೆಲ್ಲರೂ ಸೇರಿ ಕನ್ನಡ ಭಾಷೆಯನ್ನ ಬೆಳೆಸೋಣ ಎಂದರು. ಕನ್ನಡ ಜ್ಯೋತಿರಥ ಇವತ್ತು ಸಂಕೇಶ್ವರಕ್ಕೆ ಆಗಮಿಸಿರೋದು ನಮಗೆಲ್ಲ ತುಂಬ ಸಂತೋಷ. ಇದೇ ಸಂದರ್ಭದಲ್ಲಿ ಬಂದಿರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. ಆ ತಾಯಿಯನ್ನು ನಾವೆಲ್ಲರೂ ಇವತ್ತು ಆದರದಿಂದ, ಅಭಿಮಾನದಿಂದ, ಭಕ್ತಿಯಿಂದ ಒಂದು ಇಲ್ಲಿ ಬರಮಾಡಿಕೊಂಡು ಈ ನಾಡು, ನುಡಿ, ನೆಲ, ಜಲ, ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ಈ ರಥವನ್ನು ಸ್ವಾಗತಿಸೋಣ ಮತ್ತು ಮುಂಬರುವ ದಿನಗಳಲ್ಲಿ ಕನ್ನಡ ನಾಡು, ನುಡಿಗಾಗಿ ನಾವೆಲ್ಲರೂ ಟೊಂಕು ಕಟ್ಟಿ ನಿಲ್ಲೋಣ ಮತ್ತು ಇಲ್ಲಿಯ ಜನತೆ ಮತ್ತು ಇಲ್ಲಿಯ ಭಾಷೆ, ನೆಲ, ಇವುಗಳ ಬಗ್ಗೆ ಹೆಮ್ಮೆ ಪಡೋಣ. ಆ ಒಂದು ಕಾರಣದಿಂದ ಇವತ್ತು ಈ ರಥಯಾತ್ರೆ ಕರ್ನಾಟಕದಾದ್ಯಂತ ಸಂಚರಿಸ್ತಾ ಇರೋದು ಮತ್ತು ಮಂಡ್ಯದಲ್ಲಿ ನಡೆಯುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ವಿಶೇಷ ರೂಪದಲ್ಲಿ ಇದೊಂದು ವಿಶೇಷತೆ ಮತ್ತು ಕರ್ನಾಟಕದಾದ್ಯಂತ ಈ ಮೂಲಕ ಸಂಚಲನ ಮಾಡಿ ಈ ಬಾರಿಯ ಕನ್ನಡ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಇಡ್ತಾ ಇರೋದು ವಿಶೇಷವಾದಂಥದ್ದು. ಇಂದಿನ ರಥಯಾತ್ರೆ ಬಂದಿರೋದು ಎಲ್ಲರಿಗೂ ತುಂಬ ಸಂತೋಷ ಆಗಿದೆ ಅಂತ ಮತ್ತೊಮ್ಮೆ ಹೇಳ್ತಾ. ಸಚಿನ್ ಕಾಂಬ್ಳೆ, KMM ಕನ್ನಡ, ಹುಕ್ಕೇರಿ.